ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಡೈಲರ್ನಲ್ಲಿ ನೀವು ನಿಮ್ಮ ಫೋಟೋನ ಯಾವ ರೀತಿ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೇಸ್ ನೋಡ್ಬೋದು, ನನ್ನ ಫೋನಲ್ಲಿ ನಾನು ಡೈಲರ್ನ ಓಪನ್ ಮಾಡ್ಕೊಳ್ತೀನಿ. ಕೇಸ್ ನೋಡ್ಬೋದು, ಡೈಲರ್ನ ಓಪನ್ ಮಾಡ್ತಿದ್ದಾಗಲೇ ಇಲ್ಲಿ ಒಂದು ಫೋಟೋ ಸೆಟ್ ಆಗಿದೆ. ನೋಡ್ಬೋದು, ಈ ಫೋಟೋ ನೀವು ಡಯಲ್ ಪ್ಯಾಡ್ಗೆ ಹೋಗಿ ಎಲ್ಲೋ ಹೋಗಿ ಈ ಫೋಟೋ ಡಿಲೀಟ್ ಆಗಲಿ, ಈ ರೀತಿಯಾಗಿ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಕೇಸ್ ನಿಮ್ಮ ಫೋನಲ್ಲಿ ನೀವು ಡೈಲರನ್ನು ಚೆಕ್ ಮಾಡಿದ್ರೆ ನಿಮ್ದು ಇಲ್ಲಿ ನಾರ್ಮಲ್ ಇರುತ್ತೆ, ಅಂದರೆ ಪ್ಲೇನ್ ಆಗಿರುತ್ತೆ. ಬಟ್ ನೀವು ಇನ್ಮೇಲೆ ನೀವು ಯಾವುದೇ ಕಂಪ್ನಿ ಯಾವುದೇ ಫೋನ್ ಯೂಸ್ ಮಾಡ್ತಿದ್ರು ಕೂಡ ಈ ರೀತಿಯಾದಂಥ ಬ್ಯಾಕ್ಗ್ರೌಂಡನ್ನು ಸೆಟ್ ಮಾಡ್ಕೋಬೋದು ನಿಮ್ಮ ಡೈಲರ್ನಲ್ಲಿ. ಕೇಸ್ ನೋಡ್ಬೋದು, ನಾನು ಇವಾಗ ಇದಕ್ಕೋಸ್ಕರ ಸಪ್ರೇಟ್ ಆದ ಡೈಲರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಲ್ಲ. ಕೇವಲ ನಮ್ಮ ಫೋನಲ್ಲಿರುವಂಥ ಫೋನ್ ಡೈಲರ್ ಏನಿದೆ ಅದರಲ್ಲೇ ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೋಬೋದು. ನೋಡ್ಬೋದು, ನಾನಿಲ್ಲಿ ಆ ಕಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಡೈರೆಕ್ಟಾಗಿ ನೋಡ್ಬೋದು ಈ ಫೋಟೋ ಬಂದಿದೆ. ಈ ಫೋಟೋ ಅಂತಲ್ಲ, ನಿಮ್ಮ ಯಾವುದೇ ಫೋಟೋ ಬೇಕಂತ ಸೆಟ್ ಮಾಡ್ಕೋಬೋದು, ಯಾವುದೇ ಫೋಟೋಸ್ ಬೇಕು ಸೆಟ್ ಮಾಡ್ಕೋಬೋದು. ಜೊತೆಗೆ ಆ ಫೋಟೋನ ಕೆಪಾಸಿಟಿ ಏನಿದೆ, ಬ್ರೈಟ್ನೆಸ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು, ರೊಟೇಷನ್ ಮಾಡ್ಕೋಬೋದು. ಕಂಪ್ಲೀಟಾಗಿ ನೀವು ಕಸ್ಟಮೈಸ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ರೀತಿ ಮಾಡಬೇಕು, ನಿಮ್ಮ ಡೈಲರ್ನಲ್ಲಿ ಈ ರೀತಿಯಂಥ ಫೋಟೋಸನ್ನು ಯಾವ ರೀತಿ ಸೆಟ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯೂನಿಕ್ ಆಗಿರುತ್ತೆ. ಜೊತೆಗೆ ಈ ರೀತಿಯಾಗಿ ನೀವು ನಿಮ್ಮ ಫೋನಲ್ಲಿ ನಿಮ್ಮ ಡೈಲರ್ನಲ್ಲಿ ಈ ರೀತಿಯಂಥ ಫೋಟೋನ ಸೆಟ್ ಮಾಡಿದರೆ ಪ್ರತಿಯೊಬ್ಬರು ನೋಡೋರು ಕೇಳ್ತಾರೆ ಯಾವ ರೀತಿ ಸೆಟ್ ಮಾಡಿದೆ ಅಂತ. ಯಾರೆಲ್ಲ ಕೇಳ್ತಾರೆ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಖಂಡಿತವಾಗಿ ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ, ಜೊತೆಗೆ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ನೋಡ್ಬೋದು, ಈ ರೀತಿಯಾಗಿ ಈ ಒಂದು ಫೋಟೋ ಅಂತಲ್ಲ, ಯಾವುದೇ ಫೋಟೋ, ನಿಮ್ಮ ಫೋಟೋ ಇರ್ಬೋದು, ನಿಮ್ಮ ಮನೆಯ ಮಗುವಿನ ಫೋಟೋ ಇರ್ಬೋದು, ದೇವರ ಫೋಟೋ ಇರ್ಬೋದು, ಯಾವ ಫೋಟೋ ಬೇಕು ನೀವು ಸೆಟ್ ಮಾಡ್ಕೋಬೋದು. ಹಾಗಾದರೆ ನೀವು ಯಾವ ರೀತಿ ಮಾಡಬೇಕು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಕೊನೆ ತನಕ ನೋಡಿ ಗೈಸ್. ಅದಕ್ಕೆ ಮೊದಲು ಸ್ಮಾಲ್ ರಿಕ್ವೆಸ್ಟು, ನೀವಿನ್ನು ವಿಡಿಯೋಗೆ ಲೈಕ್ ಮಾಡಲಿ ಅಂದರೆ ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಆದಷ್ಟು ವೀಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಅದೇ ರೀತಿಯಾಗಿ ಫ್ರೆಂಡ್ಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಇದೇ ರೀತಿ ಯೂನಿಕ್ ಆದ ಸೆಟ್ಟಿಂಗ್ ಬಗ್ಗೆ ವೀಡಿಯೋ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಡೈಲರ್ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಡೈಲರ್ 2025 ಇದನ್ನು ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಇದನ್ನು ಕಮೆಂಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಂಡ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವು ಏನು ಮಾಡಬೇಕು, ಯಾವ ರೀತಿ ಇದನ್ನು ಸೆಟ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ನಿಮ್ಮ ಫೋನ್ ಡೈಲರ್ನಲ್ಲಿ ಈ ರೀತಿಯಾಗಿ ಸೆಟ್ ಮಾಡ್ಕೋಬೋದು. ಈ ಫೋಟೋ ಅಂತಲ್ಲಿ ಯಾವ್ದು ಬೇಕು ಸೆಟ್ ಮಾಡ್ಕೋಬೋದು. ಗೈಸ್, ಇದಕ್ಕೆ ನೀವು ಯಾವುದೇ ಒಂದು ಪ್ಲೇಸ್ಟೋರ್ಗೆ ಹೋಗಿ ಡೈಲರ್ ಆ್ಯಪನ್ನು ಡೌನ್ಲೋಡ್ ಮಾಡೋಂತಾಗತ್ತಿಲ್ಲ. ನಿಮ್ಮ ಮೊಬೈಲಲ್ಲಿ ಏನು ಡಿಫಾಲ್ಟಾಗಿ ಏನು ಫೋನ್ ಅಪ್ಲಿಕೇಶನ್ ಬಂದಿರುತ್ತೆ ಡೈಲರು, ಅದರಲ್ಲಿ ಈ ಫೋಟೋ ಆಟೋಮೆಟಿಕ್ಕಾಗಿ ಬರುತ್ತೆ. ಇದನ್ನು ಯಾವ ರೀತಿ ನೀವು ಸೆಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಗೈಸ್, ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಡೈಲರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಡೈಲರ್ ಓಪನ್ ಮಾಡಿದ ನಂತರ ನೀವು ಮೊದಲಾಗಿ ಇಲ್ಲಿ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ನೀವು ಇಲ್ಲಿ ಯಾವುದೇ ಫೋನ್ ಯೂಸ್ ಮಾಡ್ಕೊಳ್ಳಿ, ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ. 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೆಟ್ಟಿಂಗ್ ಬರುತ್ತೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಡಿಸ್ಪ್ಲೇ ಆಪ್ಷನ್ ಅಂತ ಬರುತ್ತೆ ನೋಡ್ಬೋದು. ಡಿಸ್ಪ್ಲೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಚೂಸ್ ಥೀಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ಡಿಫಾಲ್ಟಾಗಿ ಲೈಟ್ ಥೀಮ್ ಇರುತ್ತೆ, ಇದನ್ನು ಇಲ್ಲಿ ಡಾರ್ಕನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಗೈಸ್ ನೋಡ್ಬೋದು, ನಾನು ಇವಾಗ ಬ್ಯಾಕ್ ಹೋಗ್ತೀನಿ. ಇವಾಗ ನನ್ನ ಡೈಲರ್ ಬಂದುಬಿಟ್ಟು ಇವಾಗ ಇಲ್ಲಿ ಡಾರ್ಕ್ ಆಗಿದೆ. ಡಾರ್ಕ್ ಏನಕ್ಕೆ ಮಾಡಬೇಕಂದ್ರೆ, ಡಾರ್ಕ್ ಮಾಡಿದರೆ ನಿಮ್ಮ ಫೋಟೋ ಏನಿರುತ್ತೆ, ನೀವು ಏನು ಸೆಟ್ ಮಾಡ್ತೀರಿ ಡೈಲರಿಗೆ, ಅದು ತುಂಬ ಬ್ರೈಟಾಗಿ ಕಾಣುತ್ತೆ. ಹಾಗಾಗಿ ಇಲ್ಲಿ ಡಾರ್ಕ್ ಮೋಡನ್ನು ಮೊದಲಾಗಿ ಇಲ್ಲಿ ಡೈಲರಲ್ಲಿ ಸೆಟ್ ಮಾಡ್ಕೊಳ್ಳಿ. ಗೈಸ್, ನಂತರ ನೀವೇನು ಮಾಡಬೇಕು, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಕೊನೆ ತನಕ ಮಾತ್ರ ವರ್ಕ್ ಆಗುತ್ತೆ. ಗೈಸ್, ಮೊದಲಾಗಿ ನೀವು ಮಾಡಬೇಕಾಗಿರೋದು, ಈ ಸೆಟ್ಟಿಂಗ್ ಮಾಡಬೇಕಾದ್ರೆ ಮೊದಲಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನೋಡಿ, ಇಲ್ಲಿ ಸರ್ಚ್ ಬಾರಲ್ಲಿ MrVijay.com ಅಂತ ಸರ್ಚ್ ಮಾಡ್ಕೊಳ್ಳಿ. MrVijay.com ಸರ್ಚ್ ಮಾಡಿದ್ರೆ ನಮ್ಮದು ಅಫಿಷಿಯಲ್ ವೆಬ್ಸೈಟು. ವೆಬ್ಸೈಟ್ ನೀವು ಹೋದಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು 3 ಲೈನ್ ಬರುತ್ತೆ. ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಟೂಲ್ ಅಂತ, TOOLS ಅಂತ, ಟೂಲ್ಸ್ ಅಂತ ನೋಡ್ಬೋದು. TOOLS ಇದನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಫಸ್ಟ್ ಫೋಟೋ ಬರುತ್ತೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಸ್ಕ್ರಾಲ್ ಡೌನ್ ಮಾಡ್ಕೋಬೇಕಾಗತ್ತೆ. ಆ ಸ್ಕ್ರಾಲ್ ಡೌನ್ ಮಾಡ್ತಾ ಕೊನೆಗೆ ಬರಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಬಟನ್ ಇದೆ. ಈ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಪ್ಲೇಸ್ಟೋರ್ನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಪ್ಲೇಸ್ಟೋರ್ನ ಅಪ್ಲಿಕೇಶನ್, ಹಾಗಾಗಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಯಾವ ಸೆಟ್ಟಿಂಗ್ ಮಿಸ್ ಆದರೂ ಕೂಡ ಇದು ವರ್ಕ್ ಆಗಲ್ಲ. ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು, ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಈ ರೀತಿಯಾಗಿ ಮೋಕಪ್ ಓವರ್ಲೇ ಅಂತ ಇದೆ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಟಾಪಲ್ಲಿ ನೋಡ್ಬೋದು, ಇಲ್ಲಿ ಆಫ್ ಇರುತ್ತೆ. ಇದನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು. ಇಲ್ಲಿ ಮೋಕಪ್ ಓವರ್ಲೇ ಅಂತ ಇದೆಯಲ್ಲ, ಇದನ್ನು ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇನ್ನೊಂದು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಯಾವುದೇ ಒಂದು ಸೆಟ್ಟಿಂಗನ್ನು ಮಿಸ್ ಮಾಡ್ಕೋಬೇಡಿ. ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೆಕ್ಸ್ಟ್ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಮೊದಲಾಗಿ ಸೆಟ್ಟಿಂಗ್ ಏನೇನು ಮಾಡಬೇಕು ತಿಳಿಸ್ಕೊಳ್ತೀನಿ ಮೊದಲಾಗಿ. ಇಲ್ಲಿ ನೋಡ್ಬೋದು, ಈ ಪೋರ್ಟ್ರೇಟ್ ಮೋಡ್ ಇದೆಯಲ್ಲ, ಇಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ.
ಗೈಸ್ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಯಾವ ಫೋಟೋನ ಹಾಕಬೇಕು ಅಂದ್ಕೊಂಡಿದ್ದೀರಿ, ನಿಮ್ಮ ಡಯಲರ್ನಲ್ಲಿ ಸೆಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿ ತೋರಿಸ್ಕೊಡ್ತಿದ್ದೀನಿ. ಗೈಸ್ ನೋಡ್ಬೋದು ಇಲ್ಲಿ ಈ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ಬೋದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ಯಾವುದೇ ಫೋಟೋ ಬೇಕು ಸೆಟ್ ಮಾಡ್ಕೋಬೋದು. ಅದು ಈ ರೀತಿಯಾಗಿ ಆ ಪೋರ್ಟ್ರೇಟ್ ಮಾಡಲು ಇರಬೇಕು, ಅಂದರೆ ಫುಲ್ ಲೆಂತ್ ಇರಬೇಕು ಫೋಟೋ, ಚೆಕ್ ಮಾಡ್ಕೊಳ್ಳಿ. ಗೈಸ್ ಇಷ್ಟಾದ ನಂತರ ಫೋಟೋ ಸೆಟ್ ಆದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ ಅಂತ ಇದೆ, ನೋಡ್ಬೋದು ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಕೆಲಸ, ಇಲ್ಲಿ ನಿಮ್ಗೆ ಪರ್ಮಿಷನ್ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಗೈಸ್ ನಂತರ ನೋಡ್ಬೋದು ಇಲ್ಲಿ ಇಂಪಾರ್ಟೆಂಟು, ಇಲ್ಲಿ ನೀವು ಸೆಲೆಕ್ಟ್ ಆ್ಯಪ್ ಅಂತಿದೆ ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಆ್ಯಪು. ಗೈಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಫೋನ್ ಅಂತ ನೋಡ್ಬೋದು, PHONE ಫೋನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇದನ್ನು ಇಲ್ಲಿ ಆನ್ ಇಟ್ಕೊಳ್ಳಿ. ನೋಡ್ಬೋದು ಇಲ್ಲಿ ಆಫ್ ಇರುತ್ತೆ, ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಗೈಸ್ ನಾನು ಇಲ್ಲಿ ಆಲ್ರೆಡಿ ಸೆಟ್ ಮಾಡಿದ್ದೀನಿ. ಸೊ ನಾನು ಇವಾಗ ಬ್ಯಾಕ್ ಹೋಗ್ತಿದ್ದೀನಿ. ಬ್ಯಾಕ್ ಹೋದ ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಿಮ್ಮದು ಕೆಪಾಸಿಟಿ ಇಷ್ಟಕ್ಕಿರುತ್ತೆ ನೋಡಿ, 60% ಇರುತ್ತೆ. ಇದನ್ನು ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು. ನೋಡ್ಬೋದು ನಾನು ಇಲ್ಲಿ ಈಗ 60% ಸೆಲೆಕ್ಟ್ ಮಾಡಿದ್ದೀನಿ. ಗೈಸ್ ನಾನು ಇವಾಗ ಫೋನ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಗೈಸ್ ನೋಡ್ಬೋದು ಇವಾಗ ಬ್ರೈಟ್ನೆಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ, ಫೋಟೋ ಅಷ್ಟು ಕ್ಲಾರಿಟಿ ಬಂದಿಲ್ಲ, ಅಂದರೆ ಇಲ್ಲಿ ಬ್ರೈಟ್ನೆಸ್ಸು ಆಫ್ ಆಗಿದೆ, ಕಡಿಮೆ ಆಗಿದೆ ನೋಡ್ಬೋದು. ಸೊ ಕೆಪಾಸಿಟಿ ಕಮ್ಮಿ ಆಗಿದೆ. ನಾನು ಇವಾಗ ಇದನ್ನು 100% ಮಾಡ್ತೀನಿ. ಗೈಸ್ ಇವಾಗ ನೋಡ್ಬೋದು ಇಲ್ಲಿ ಈ ಫೋಟೋ ಬಂದುಬಿಟ್ಟು ತುಂಬ ಬ್ರೈಟಾಗಿ ಬಂದಿದೆ, ನೀವು ಚೆಕ್ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗೆ ಇಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ ಕೊಟ್ಟಿದ್ದಾರೆ. ನಂತರ ನೋಡ್ಬೋದು ಇಲ್ಲಿ ಆ ವರ್ಟಿಕಲ್ ಅಲೈನ್ ಅಂತಿದೆ. ಸೊ ಇದನ್ನು ನೀವು ಇಲ್ಲಿ ಜಾಸ್ತಿ ಮಾಡಿದರೆ ಅದು ಲೆಫ್ಟ್ ಸೈಡ್ ಹೋಗಬೇಕಾ ರೈಟಿಗೆ ಹೋಗಬೇಕಾ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ನೋಡ್ಬೋದು ಇವಾಗ ಈ ರೀತಿ ರೈಟಿಗೆ ಬಂತು, ಡೌನ್ ಆಗಿ ಬಂತು ನೋಡ್ಬೋದು. ಸೊ ಇದನ್ನು ಅಪ್ ಮಾಡಬೇಕಂದ್ರೆ ಮತ್ತೆ ನೀವು ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಎಷ್ಟು ಸೊ ಎಲ್ಲಿಗೆ ನೀವು ಅಡ್ಜಸ್ಟ್ ಮಾಡ್ತೀರಿ ಅಲ್ಲಿಗೆ ಸೆಟ್ ಆಗುತ್ತೆ. ಗೈಸ್ ನೋಡ್ಬೋದು ಇವಾಗ ಇದು ಕರೆಕ್ಟ್ ಒಂದು ಪೊಸಿಷನ್ಗೆ ಬಂದಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಂತರ ನೋಡ್ಬೋದು ಇಲ್ಲಿ ಹೊರಿಜೆಂಟಲ್ಲು, ಇದು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಪೊಸಿಷನ್ ಬೇಕು ಅದನ್ನು ಸೆಟ್ ಮಾಡ್ಕೊಂಡು ನೋಡ್ಬೋದು. ಲೆಫ್ಟ್ ಹೋಗಿದೆ, ಸೊ ನಾನು ಇವಾಗ ಇದನ್ನು ಈ ಪೊಸಿಷನ್ ನಿಲ್ಲಿಸ್ತೀನಿ. ಗೈಸ್ ನೋಡ್ಬೋದು ಇವಾಗ ಒಂದು ಅವರೇಜ್ ಆಗಿ ಮಿಡ್ಲಲ್ಲಿ ಬಂದಿದೆ. ಗೈಸ್ ಈ ರೀತಿಯಾಗಿ ನೀವು ಮಾಡ್ಕೋಬೋದು. ನೋಡ್ಬೋದು ನಾನು ಫೋಟೋಲ್ಲಿ ಚೇಂಜ್ ಮಾಡ್ತಿದ್ದಾಗಲೇ ನೋಡ್ಬೋದು, ಇಲ್ಲಿ ನಾನು ಇದರಲ್ಲಿ ಫೋಟೋ ಚೇಂಜ್ ಮಾಡ್ತಿದ್ದಾಗಲೇ ಡೈರೆಕ್ಟಾಗಿ ಅದು ಇಮಿಡಿಯೇಟ್ ಅದು ನಮ್ಮ ಗ್ಯಾಲರಿ ಡೈಲರ್ನಲ್ಲಿ ಕೂಡ ಅದು ಫೋಟೋ ಚೇಂಜ್ ಆಗುತ್ತೆ ನೋಡ್ಬೋದು. ಈ ರೀತಿಯಾಗಿ ಬರುತ್ತೆ ನೋಡ್ಬೋದು. ಇದು ಬ್ರೈಟ್ನೆಸ್ ನೀವು ಬೇಕಿದ್ರೆ ಜಾಸ್ತಿ ಕೆಪಾಸಿಟಿನೂ ಹೆಚ್ಚು ಮಾಡ್ಕೋಬೋದು. ನಂತರ ಇಲ್ಲಿ ಸೆಲೆಕ್ಟ್ ಆ್ಯಪಲ್ಲಿ ನೀವು ಫೋನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗೈಸ್ ಇಷ್ಟು ಮಾಡ್ತಿದ್ದಾಗಲೇ ನಿಮ್ಮ ಡೈಲರ್ನಲ್ಲಿ ಡೈರೆಕ್ಟಾಗಿ ಬರುತ್ತೆ ನೋಡ್ಬೋದು. ಇದಕ್ಕೆ ನೀವು ಸಪ್ರೇಟಾದ ಡೈಲರ್ ಅಪ್ಲಿಕೇಶನ್ ಓಪನ್ ಮಾಡೋದಾಗುತ್ತಿಲ್ಲ. ಗೈಸ್ ನೋಡ್ಬೋದು ನಿಮ್ಮ ಫೋನಲ್ಲಿರುವಂಥ ಡೈಲರ್ ಆ್ಯಪನ್ನು ನಾನು ಓಪನ್ ಮಾಡ್ತಿದ್ದೀನಿ. ಇದು ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಬಂದಿದೆ, ಚೆಕ್ ಮಾಡ್ಕೋಬೋದು. ಗೈಸ್ ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ಡೈಲರ್ನಲ್ಲಿ ಯಾವುದೇ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು. ಗೈಸ್ ನೋಡ್ಬೋದು ಎಲ್ಲಿ ಕೂಡ ಬರ್ತಾಯಿಲ್ಲ, ಡೈರೆಕ್ಟಾಗಿ ಓಪನ್ ಮಾಡ್ತೀವಿ ಬರ್ತಿದೆ. ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಅವರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಯೂಸ್ಫುಲ್ ಆದ್ದರಿಂದ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯೂಸ್ಫುಲ್ ಕಮೆಂಟ್ ಮಾಡಿ. ಜೊತೆಗೆ ನೀವು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.